ಜಾತಿ ಅಂತ ಕರಿತೀವಿ. ಎಸ್, RSS ಅನ್ನೋ ಸಂಘಟನೆ ದೇಶಕ್ಕೆ ವರನೋ ಶಾಪನೋ? ದೊಡ್ಡ ಶಾಪ, ಬಹಳ ದೊಡ್ಡ ಶಾಪ. ಹೇಗೆ? RSS ಅನ್ನೋ ಸಂಘಟನೆ ದೇಶದ ಬಗ್ಗೆ ಇವತ್ತವರೆಗೂ ಕೂಡ ಅವ್ರು ಯಾವ ಕಾಳಜಿಗಳನ್ನು ವಹಿಸಿಲ್ಲ. ಅವ್ರಿಗೆ ಬೇಕಾಗಿರುವಂಥದ್ದು ಒಂದು ಜಾತಿಯ ಇದನ್ನ ಮುಂದುವರಿಸ್ಕೊಂಡು ಹೋಗುವಂಥದ್ದಷ್ಟೇ. ಒಂದು ಜಾತಿಯ ಏನದು ಅವರ ಅವರ ಏನಂತ ಕರಿತೀವಿ ನಾವು ಅದನ್ನ ಅಪ್ಪರ್ ಕ್ಯಾಸ್ಟ್ ಇದಿದೆಯಲ್ಲ, ಅದು ಆ ಸ್ಟೇಟಸ್ ಅನ್ನ ಮುಂದುವರಿಸಿಕೊಂಡು ಅವ್ರು ಹೇಳ್ತಾರೆ ನಮ್ದು ಜಾತಿ ಅಲ್ಲ, ಅದೊಂದು ಪದ್ಧತಿ ಅಂತೇಳಿ. ಎಲ್ಲರೂ ಸಮಾನತೆಯಿಂದ ಹೋಗುವಂತಹದ್ದು ನಮ್ಮ ತತ್ವ, ಎಲ್ಲರನ್ನು ಸಮಾನವಾಗಿ 90 ವರ್ಷಗಳಾಗಿದೆ RSSಗೆ. RSS ಅಲ್ಲಿ ಇವತ್ತರೆಗೂ ಕೂಡ ಚಿತ್ಪಾವನರನ್ನ ಹೊರತುಪಡಿಸಿ ಯಾರಾದ್ರೂ ಸರಸಂಚಾಲಕರಾಗಿದ್ದಾರಾ? ಚಿತ್ತಪಾವನ ಬ್ರಾಹ್ಮಣರನ್ನ ಹೊರತುಪಡಿಸಿ ಯಾರಾದ್ರೂ ಆಗಿದ್ದಾರಾ? ಇಬ್ಬರಾಗಿದ್ದಾರೆ. ಅವರಿಬ್ರು ಕೂಡ ಬ್ರಾಹ್ಮಣರೇ, ಆದ್ರೆ ಇಬ್ರು ಕೂಡ ಲೋಯರ್ ಕ್ಯಾಸ್ಟ್ ಇಂದ ಅಲ್ಲ. ಒಬ್ಬ ಅನ್ಟಚಬಲ್ ಅಲ್ಲ ಆಗ್ಲಿಕ್ಕೆ ಸಾಧ್ಯ ಆಗಿದ್ಯಾ? ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ದಾನ, ಒಬ್ಬ ಶೂದ್ರ ಆಗಿದ್ದಾನ, ಒಬ್ಬ ಅತಿಶೂದ್ರ ಆಗಿದ್ದಾನ, ಒಬ್ಬ ಆದಿವಾಸಿ ಆಗಿದ್ದಾನ, ಒಬ್ಬ ಅಲೆಮಾರಿ ಆಗಿದ್ದಾನ. ಇವರೆಲ್ಲರೂ ಹಿಂದೂಗಳಲ್ವಾ? ಯಾಕೆ 90 ವರ್ಷಗಳಲ್ಲಿ ಒಂದು ಅವಕಾಶ ಕೂಡ ಸಿಗಲ್ವಾ ನಿಮಗೆ ಇವನ್ನೆಲ್ಲರೂ ಮಾಡ್ಲಿಕ್ಕೆ? ಅಲ್ಲ, ಅವ್ರನ್ನ ಆಪಾದನೆ ಒರೆಸಿ ಅವ್ರನ್ನ ದೂರ ಇಟ್ಟಷ್ಟು ಈ ತರದ ಪ್ರಶ್ನೆ ಬರ್ತಾ ಇರ್ತವೆ. ಒಳಗಡೆ ಹೋದ್ರೆ ತಾನೇ ಅವಕಾಶ ಸಿಗಕ್ಕೆ ಸಾಧ್ಯ. ಒಳಗಡೆ ನೀವು ಅವ್ರನ್ನ ಸೇರಿಸ್ಕೊಳ್ದೇನೆ ಇದ್ರೆ ಹೆಂಗ್ ಹೋಗಕ್ ಸಾಧ್ಯ ಆಗುತ್ತೆ? ಯಾಕೆ 90 ವರ್ಷಗಳಿಂದ ನಿಮ್ಮನ್ನು ಇಡೀ ದೇಶದ ಬಗ್ಗೆ ಮಾತಾಡ್ತಿದ್ರಲ್ಲ, ನೀವು ನಮ್ಮನ್ನೆಲ್ಲರೂ ಸೇರಿಸ್ಕೊಂಡು ನಮ್ಮನ್ನ ಅಲ್ಲಿ ಮಟ್ಟಕ್ಕೆ ತಗೊಂಡು ಹೋಗ್ಬೋದಾಗಿತ್ತಲ್ಲ, ಯಾಕೆ ತಗೊಂಡೋಗಿಲ್ಲ ಹಂಗಾದ್ರೆ ನೀವು? ಅದು ನಿಮ್ಮಲ್ಲಿ ತಪ್ಪಿರೋದಲ್ವಾ? ನೀವು ಎಜುಕೇಟೆಡ್ಸು, ನೀವು ಎಲ್ಲವನ್ನೂ ಪಡ್ಕೊಂಡಂತವ್ರು, ಇಲ್ಲಿನ ಎಲ್ಲಾ ಸಂಸ್ಕೃತಿನ ಪಡ್ಕೊಂಡಂತವ್ರು, ಇಲ್ಲಿ ಎಲ್ಲಾ ಸಾಂಸ್ಕೃತಿಕ ಇವುಗಳನ್ನು ಕೂಡ ನೀವು ಎಂಜಾಯ್ ಮಾಡದಂತವ್ರು. ನೀವು ಯಾಕೆ ನೀವು ಈ ಸ್ಥಳ ಸಮುದಾಯಗಳನ್ನ ತಗೊಂಡು ಹೋಗ್ಬಿಟ್ಟು ಬೆಳೆಸಲಿಲ್ಲ? ಹೋಗೋಕೆ ಇಲ್ಲೇ ತಯಾರಿಲ್ಲ ಅಂತ ಹೇಳಿ ಬೇಕಾದಷ್ಟು ಜನ ಹೋಗಿದಾರಲ್ಲ. RSSಗೆ ಲಕ್ಷಾಂತರ ಜನ ಹೋಗಿದ್ದಾರೆ, ಒಬ್ರಿಬ್ರಲ್ಲ, ಲಕ್ಷಾಂತರ ಜನ ಹೋಗಿದ್ದಾರೆ, ಹೋಗಿ ವಾಪಸ್ ಬಂದಿದ್ದಾರೆ. ನಾನು ಕೂಡ RSSಗೆ ಹೋಗಿ ವಾಪಸ್ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆ ಅವಕಾಶ ಸಿಗ್ಲಿಲ್ಲ ಅಂತ ಬಿಟ್ಟು ಬಂದ್ರೆ ಅಥವಾ ಹೇಗೆ? ನನಗೆ ಒಳ್ಳೆ ಅವಕಾಶ ಅಲ್ಲ ಅಂದ್ರೆ ಅಲ್ಲಿ ಒಳ್ಳೆ ಸ್ಥಾನಗಳು ಸಿಗ್ಲಿಲ್ಲ ಅಂತ ಹೇಳಿ. ಒಳ್ಳೆ ಸ್ಥಾನ ಅಲ್ಲ, ನನಗೆ ಆತ್ಮಗೌರವ ಸಿಗ್ಲಿಲ್ಲ ಅಂತ. ಆತ್ಮಗೌರವ ಇಲ್ಲದ ಕಡೆ ನನ್ನಂತವ್ರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮಗೌರವ ಇಲ್ಲದೆ ಇರೋಂಥವ್ರು ಇವತ್ತು ಅಲ್ಲಿರ್ಬೋದು ಅಷ್ಟೇ. ಆತ್ಮಗೌರವ ಇರ್ತವ್ರು ಯಾರು ಅಲ್ಲಿರ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲ, ಅವರು ದೇಶ ಪ್ರೇಮಕ್ಕೆ ಮತ್ತೊಂದು ಹೆಸರೇ ನಾವೇ ಅನ್ನೋ ತರದಲ್ಲಿ ಅವರು ಹೇಳುವಂತಹ ಮಾತುಗಳಿವೆ. ನಿಜವಾದ ದೇಶ ಪ್ರೇಮ, ಅದು ತಮಾಷೆ, ಪರಂಪರೆ. ಎಲ್ಲಿ ಯಾವ ಪರಂಪರೆನ ನೀವು ಮಾಡ್ತಾ ಇರೋಂಥದ್ದು? ಯಾವ ಪರಂಪರೆನ? ಅನೇಕ ಪರಂಪರೆಗಳಿದಾವೆ. ಇಲ್ಲಿ ದೊಡ್ಡ ಬುದ್ಧ ಪರಂಪರೆ ಇದೆ, ಸ್ವಾಮಿ ವಿವೇಕಾನಂದರ ಪರಂಪರೆ ಇದೆ, ಬಸವಣ್ಣನ ಪರಂಪರೆ ಇದೆ, ಇಲ್ಲಿ ಎತ್ತಪ್ಪ ಜುಂಜಪ್ಪ ಮಂಟಸ್ವಾಮಿ ಮಲೆಮಾದೇಶ್ವರನ ಪರಂಪರೆ ಇದೆ. ನೀವು ಯಾವ ಪರಂಪರೆ ಮಾಡ್ತಾ ಇದ್ರಿ? ನೀವು ಮಾಡ್ತಾ ಇರುವಂತಹ ಪರಂಪರೆ ವೈದಿಕ ಪರಂಪರೆ ಅಷ್ಟೇ, ಬೇರೆ ಪರಂಪರೆಗಳಲ್ಲ ಅವು. ಶೂದ್ರ ಪರಂಪರೆ. ಎಡಪಂಥೀಯರು ಎಲ್ಲೋ ಒಂದ್ ಕಡೆ ಪಾಶ್ಚಾತ್ಯ ಸಂಸ್ಕೃತಿನ ಒಗ್ಗಿಕೊಂಡು ಈ ಭಾರತೀಯ ಪರಂಪರೆಗೆ ಒಂದ್ ರೀತಿ ತುಚ್ಛವಾಗಿ ಕಾಣುವಂತಹದ್ದು, ವಿರೋಧ ಮಾಡುವಂತಹದ್ದು ಆಗ್ತಾ ಇದೆ ಅಂತ. ಆ ಪ್ರಭಾವಕ್ಕೊಳಗಾಗಿ ಪಾಶ್ಚಾತ್ಯ ಸಂಸ್ಕೃತಿಗಳು. ನಾನೀಗ ಕಾರ್ಲ್ ಮಾರ್ಕ್ಸ್ದೋ, ಲೆನಿನ್ದೋ, ಮಾವೋದೋ, ಟ್ರಾಸ್ಕಿದೋ ಯಾರ್ದೋ ನಾನು ಎಕ್ಸಾಂಪಲ್ ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ಈ ಭಾರತದ ಹೆಸರು ಇಡೀ ಜಗತ್ತಲ್ಲಿ ಇವತ್ತು ಉಳಿದಿದೆ ಅಂತ ಹೇಳಿದ್ರೆ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಂತಹ ಬುದ್ಧನ ಬಗ್ಗೆ ಹೇಳ್ತಾ ಇದ್ದೀನಿ, ವಿವೇಕಾನಂದರ ಬಗ್ಗೆ ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದೀನಿ, ಪುಲೆ ಬಗ್ಗೆ ಹೇಳ್ತಾ ಇದ್ದೀನಿ, ಬಸವಣ್ಣನ ಬಗ್ಗೆ ಹೇಳ್ತಾ ಇದ್ದೀನಿ, ನಾನು ಕುವೆಂಪು ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಆ ಪರಂಪರೆಗಳ ಬಗ್ಗೆ ಮಾತಾಡ್ತೀನಿ ಅಂತ ನಾನು ವಿದೇಶದವ್ರು ಒಬ್ಬರನ್ನು ಕೂಡ ಕೋಟ್ ಮಾಡಲೇ ಇಲ್ಲ. ನಾನು ಪೂರ್ತಿ ಕೋಟ್ ಮಾಡೋದು ನಮ್ಮ ದೇಶದವ್ರು. ಅಲ್ಲ ಆ ತರದ ಕಲ್ಚರ್ಗೆ ಪ್ರಭಾವಕ್ಕೊಳಗಾಗಿ ನಾವು ಅವ್ರ ಪ್ರಭಾವಕ್ಕೊಳಗಾಗಿದ್ದಿದ್ರೆ ಪದ್ಧತಿಗಳನ್ನ ಆಚರಣೆ ಮಾಡಬೇಕು. ಅವರ ಪ್ರಭಾವಕ್ಕೊಳಗಾಗಿದ್ದಿದ್ರೆ ನನ್ನ ಬಾಯಲ್ಲಿ ಇವತ್ತು ಕಾರ್ಲ್ ಮಾರ್ಕ್ಸ್, ಲೆನಿನ್ ನಿಮ್ದಂತಲ್ಲ ಎಲ್ಲ ಬರ್ತಾ ಇತ್ತು. ಅಲ್ಲ, ಎಡಪಂಥೀಯ ಚಿಂತನೆಗಳು ಎಲ್ಲೋ ಆ ತರದ ಕನ್ಫ್ಯೂಷನ್ಸ್ ಇದೆ. ಎಡಪಂಥೀಯ ಚಿಂತನೆಗಳಲ್ಲಿ ನೀವು ಹೇಳ್ತಾ ಇರೋದು ತಪ್ಪಿಲ್ಲ. ಅನೇಕ ಜನರಿಗೆ ಆ ತರದ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ ನಮಗಂತೂ ಇಲ್ಲ. ನಾನೊಬ್ಬ ಅಂಬೇಡ್ಕರ್ ವಾದಿಯಾಗಿ ಹೇಳ್ತಾ ಇದ್ದೀನಿ, ನನಗಂತೂ ಆ ಕನ್ಫ್ಯೂಷನ್. ನೀವು ಯಾವ ಪಂಥದವರು ಅಂತ ಏನಾದ್ರು? ಖಂಡಿತ ನಾನೊಬ್ಬ ಇದನ್ನ ಸಂವಿಧಾನವನ್ನು ನಂಬುವಂತವನು, ಆದ್ರಿಂದ ನಾನೊಬ್ಬ ಅಂಬೇಡ್ಕರ್ ವಾದಿ, ನೋ ಡೌಟ್ ಅಬೌಟ್ ಇಟ್.